ಸಣ್ಣ ಪುಟ್ಟ ಸಮಸ್ಯೆ ಇತ್ತಂದ್ರೆ ತಕ್ಷಣ ಅಲ್ಲಿ PSI ಗಮನಕ್ಕೆ ತಗೊಂಡು ಬನ್ನಿ, ಅದನ್ನು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಅದರಲ್ಲಿ ಇನ್ನೂ ಸ್ವಲ್ಪ ಸಮಸ್ಯೆ ಇತ್ತಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಈಗಾಗಲೇ ನಾವು ಮಾತಾಡಿ ಒಂದು ಕೋಆರ್ಡಿನೇಷನ್ ಮಾಡಿದೀವಿ. ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಅದನ್ನು ಅಟೆಂಡ್ ಮಾಡ್ತಾರೆ. PSI CPI ಮೀರಿದಿತ್ತು ಅಂದ್ರೆ ನನ್ನ ಗಮನಕ್ಕೆ ತಗೊಂಡು ಬಂದ್ರೆ ನಾನು ಅದ್ರ ಬಗ್ಗೆ ಗೈಡ್ ಮಾಡಿ ಹೇಳಿ ವಾಟ್ ಆಕ್ಷನ್ ಹ್ಯಾಸ್ ಟೇಕನ್, ವಾಟ್ ಆಕ್ಷನ್ ಟು ಬಿ ಟೇಕನ್, ಮುಂದೆ ಏನು ತಗೋಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ತಗೋಬೇಕು. ಈ ರೀತಿಯಾದಂತಹ ಕ್ರಮಗಳನ್ನ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ಸಿಟಿಗೋಸ್ಕರ, ರೂರಲ್ಗೋಸ್ಕರ ಅಥವಾ ನಮ್ಮ ಬೀದರ್ ಜಿಲ್ಲೆಗೋಸ್ಕರ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಭಾಗವಹಿಸುವಿಕೆ, ನಿಮ್ಮ ಮಾಹಿತಿ ನೀಡುವಿಕೆ, ನಿಮ್ಮ ಪ್ರತಿಯೊಂದು ಹಂತದಲ್ಲಿ ಸಹಕಾರ ಇವೆಲ್ಲವೂ ಇದ್ದಾಗ ಮಾತ್ರ ಪೊಲೀಸರು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸಿಸ್ಟಮೆಟಿಕ್ ಆಗಿ ಈ ಸಭೆನ ಏರ್ಪಾಡು ಮಾಡೋದಕ್ಕೆ ನಾನು SP ಸಾಹೇಬರ ನೇತೃತ್ವದಲ್ಲಿ ಏರ್ಪಾಡು ಮಾಡಿದ್ವಿ. ಈ ಸಭೆಗೆ ಮಾನ್ಯ ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ಪುಷ್ಪಗುಚ್ಛ ಮೂಲಕ ಮಾನ್ಯ DSP ಸಾಹೇಬರು ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಈ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಪತ್ರಕರ್ತ ಮಿತ್ರರು ಅವ್ರಿಗೂ ಕೂಡ ಈ समारोह स्वागत। मैं SP साहब का स्वागत करता हूं। हमेशा SP साहब टी श्रीधर साहब एक सिस्टमेटिक ऑफिसर हैं। आपको हमेशा मैं साहब से भी मैं कभी भी बात करता हूं तो ये कहते थे कि हमारी टीम अच्छी होनी चाहिए। आज आपको बधाई देता हूं, DSP साहब से लेकर सर्कल पूरा सेटअप बेहतरीन आपका है यार, बेहतरीन सेटअप है। हम सारे अधिकारी लोगों को मैं बधाई देता हूं। SP साहब, मैं हमेशा मीटिंग जब भी होती है कहता हूं कि बीदर शहर है गंगा जमनी तहजीब का शहर है। हिंदू मुस्लिम सिख ईसाई प्रेम से भाई भाई जैसा रहते हैं, त्योहारें आते हैं जाते हैं, लेकिन एक वर्ग होता है जो होता वो लोग हिंदू मुसलमान क्रिश्चियन ईसाई सभी धर्म में है। वो लोग उनको धर्म से जात से जोड़ना गलत है। उनका धर्म ही अलग होता है। उनका मकसद सिर्फ जो है प्रॉब्लम क्रिएट करना, कुछ ना कुछ मसले पैदा करना। हम हमारे जो है हम धार्मिक जो हम लोग जो यहाँ पे जब उपस्थित हैं यहाँ मीटिंग में, हमारा भी उतना ही कर्तव्य होता है जितना पुलिस का कर्तव्य। आइडेंटिफाई करें, हम समझाने की कोशिश करें पुलिस से। जनाब SP साहब, अब इसके लिए आप लोगों से राय लेते मुनासिब ये था कि आज की मीटिंग के बारे में आपकी तरफ से और गवर्नमेंट की तरफ से अगर कुछ आदेश हैं और कुछ कहना है तो पहले कह दिया जाता, उसके बाद लोग अपनी राय देते। तो ये ज़्यादा आपका हुक्म है कि पहले हम अपनी तरफ से जो है हम यहाँ पर खड़े हैं। सबसे पहले मैं यहाँ एक बात बताना चाहता हूँ, ये जो ईद कुर्बान है ये बहुत अहम ईद है हमारे लिए, अजीम कॉन्सेप्ट है इसका। ये जो है कुरान पाक में अल्लाह ताला खुद फरमाते हैं लन यनालुल्लाहु लिम्मुहा वला दिमाउहा वलाकिन यनालुहु तक़वा मिनकुम, यानी तुम्हारा गोश्त तुम्हारा खून अल्लाह को नहीं पहुंचता। अल्लाह को पहुंचने वाली चीज़ तक़वा है। तुम्हारे दिल में जो ईमान है वो जानवर का जो गंदगी होती है उसको सफाई करने के लिए ऑलरेडी हर साल जो है बल्दिया की जानिब से बेहतरीन इंतजाम होते हैं और जब का जब लेके जाते हैं। तो मैं फिर एक बार उनसे ये कहना चाहूँगा कि बल्दिया की जानिब से और ज़्यादा व्हीकल्स को सम्मानित कमिश्नर साहब, जिला पुलिस अधिकारी वर्गदवरे, ಬೀದರ್ ನಗರದ ಹಿರಿಯರೇ, ಸಹೋದರರೇ, ಪತ್ರಕರ್ತರೇ, ನಾನು ಮೊಹಮ್ಮದ್ ನಿಜಾಮುದ್ದೀನ್, ಅಧ್ಯಕ್ಷ ಜಮಾತ್ ಇಸ್ಲಾಮಿ ಹಿಂದ್ ಬೀದರ್. ಮೊದಲನೇದಾಗಿ ನಾನು ನಾಗರ ಪಂಚಮಿ, ಬಕ್ರೀದ್ ಹಬ್ಬದ ಹಾಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮುಂಚಿತವಾಗಿ ತಮಗೆ ಗೌರವಿಸ್ತಾ ಇದ್ದೇನೆ. ಎರಡನೇದಾಗಿ ಇಲ್ಲಿನ ಪೊಲೀಸ್ ಅಧಿಕಾರಿಯವರಿಗೆ ಹಾಗೂ SP ಸಾಹೇಬರಿಗೂ ಕೂಡ ಅಭಿನಂದನೆಗಳು. ನಮ್ಮ ಬೀದರ್ನಲ್ಲಿ ಎಲ್ಲ ಹಬ್ಬಗಳು ಸುವ್ಯವಸ್ಥಿತವಾಗಿ ಶಾಂತ ರೀತಿಯಿಂದ ಇಲ್ಲಿ ಆಚರಿಸಲಾಗ್ತಾ ಇದೆ.
ಮತ್ತು ಮಾನ್ಯ GSP ಸಾಹೇಬ್ರೆ ಮತ್ತು ಮುನ್ಸಿಪಾಲಿಟಿ ಕಮಿಷನರ್ ಸಾಹೇಬ್ರೆ ಮತ್ತು ಎಲ್ಲ ಪೊಲೀಸ್ ಅಧಿಕಾರಿ ವರ್ಗದವರೇ ಮತ್ತು ಎಲ್ಲ ಮುಸ್ಲಿಮರ ಸಮುದಾಯ ಮತ್ತು ಹಿಂದೂಗಳ ಸಮುದಾಯ ಇವತ್ತೇನು ಬಕ್ರೀದ್ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಸಭೆ ಕರೆದಿರಿ. ನಾನು ಇಲ್ಲಿ ಹೇಳೋದು ಬಯಸೋದೇನೆಂದರೆ, ಯಾವಾಗಲೂ ನಮ್ಮ ಬೀದರ್ ಶಾಂತಿಗೆ ಒಂದು ಪ್ರತೀಕವಾದ ಒಂದು ನಗರ. ಅವಾಗ ನಾವು ಮೊದಲಿಗೂ ನಾವೆಲ್ಲ ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಕ್ರಿಶ್ಚಿಯನ್ ಒಂದು ಒಬ್ಬರೊಬ್ಬರ ಹಬ್ಬ ಹರಿದಿನಗಳಲ್ಲಿ ಒಬ್ಬರ ಸಂತೋಷ ದುಃಖದಲ್ಲೆಲ್ಲ ನಾವೆಲ್ಲ ಒಂದಾಗಿ ಯಾವಾಗಲೂ ಇರ್ತೇವೆ ಸರ್ ಎಲ್ಲ ಇಲ್ಲಿ. ಅದಕ್ಕೆ ಅಂದರೆ ಯಾವ ಹಂತ ಏನು ಘಟನೆಗಳು ಈ ಸಕಲ ಯಾವ್ದು ಆಗಿಲ್ಲ. ಬಕ್ರೀದ್ ಇದಾಗಿ ಎಲ್ಲ ವಿಶೇಷವಾಗಿ ಎಲ್ಲ ಬಕ್ರೀದ್ ಎಲ್ಲ ಕಾರ್ಯಕ್ರಮಗಳು ವಿವರವಾಗಿ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ बुलाई गई है कि एक दूसरे के मशवरे लेना है और उसकी सलाह देना है और पूरी डिपार्टमेंट के लोग पब्लिक का ये लेने मशवरा। तो हर साल ईद मनाई जाती है और हर साल अमन से मनाई जाती है। और जो भी ईद जो त्यौहार होता है हिंदुस्तान के अंदर और ख़ासतौर बिदर में हर समाज के लोग अपने जो त्यौहार अमन से मनाते हैं। और ख़ासतौर मैं SP साहब और सर्कल साहब को, कमिश्नर साहब को, ये पब्लिक को बुला के जो मशवरे ले रहे हैं इसको मैं मुबारकबाद देता हूँ, क्योंकि यहाँ पे हर लोग जिम्मेदार अपने अपने ख्यालात में हैं। और ख़ासतौर पुलिस डिपार्टमेंट और म्यूनसिपालिटी वालों से भी सुनना है कि ये जो कानून है ये लोगों को कुछ मालूमात नहीं है, उनको मालूमात कराने के बाद उस पर अमल होता है। इसीलिए मैं इतना कहते अपनी जगह लेता हूँ कि ईद अमन से और खुशी से हो जाए और हर साल अच्छी ईद बिदर में अमन और सुकून से होती है। आपसे यही रिक्वेस्ट है कि नई कमान में जो ट्रैफिक जाम होती है, सरकारी की मंडी, बकरियाँ, बैला तो आपके भेज चुका स्कूल के बच्चे एक्सीडेंट होते रहते हैं। और बिदर की पब्लिक को ये नहीं मालूम कि लेफ्ट साइड से खुली रहती है, लेफ्ट साइड से यहाँ से वहाँ तक पूरे ठहरे हुए रहते हैं। आपसे ईद की बहुत बहुत मुबारकबादी देता हूँ। इतना कहते हुए ಭಾಷಣ ಮಾಡೋದಿಲ್ಲ ಸಾಹೇಬ್ರೆ. ಈಗ ತಾನೇ ಮೈತ್ರಿ ಸಾಹೇಬ್ರು ಹೇಳಿದ್ರು, ರೂರಲ್ನಲ್ಲಿ ಪ್ರತಿಯೊಂದು ಹಳ್ಳಿಗೆ ಬೀಟ್ ಕಾನ್ಸ್ಟೇಬಲನ್ನು ಅಪಾಯಿಂಟ್ ಮಾಡಿದ್ದೀವಿ ನಾವು. ಆದರೆ ಬೀಟ್ ಕಾನ್ಸ್ಟೇಬಲ್ ಒಂದು ಬೋರ್ಡ್ ಕೂಡ ಪಂಚಾಯತ್ ಒಳಗೆ ಹಾಕಿದ್ರು. ಅಂದರೆ ವಾರಕ್ಕೊಂದು ಸಾರಿ ಅವ್ರು ಚೇಂಜ್ ಆಗ್ಬೋದು. ಗ್ರಾಮದಲ್ಲಿ ಏನು ಕುಂದುಕೊರತೆ ಆಗಿದವ, ಯಾವ ಥರ ಚಟುವಟಿಕೆಗಳಲ್ಲಿ ಯಾರ್ಯಾರು ಅಂದ್ಕೊಂಡಿದಾರ. यहाँ पे गंगा जमनी तहजीब जो शहर बिदर गहवारा है, तो SP ऑफिस में ही मालूम हो जा रहा है कि कितना बेहतरीन गंगा जमनी तहजीब हमारे शहर बिदर में रहती है। अब रही बात आज अक्सर त्योहारों के टाइम पर ओल्ड सिटी में खासकर, अभी मेरे भाई बता रहे थे नई कमान, त्योहारों के टाइम पर आम दिनों में भी जो है ना रास्तों पे ट्रैफिक जाम होती है। खासकर हमारे मुल्क में जितने त्यौहार होते हैं वो त्यौहार की तकलीफ सिर्फ शांगज कमान में नज़र आती है। ऐसा शांगज कमान में जो है ना सुबह 7:30 बजे से बच्चे जब निकलते हैं स्कूल, शाम में 8 बजे तक आने तक ट्रैफिक का इतना जाम रहता है। खासकर त्योहारों के टाइम पर, चाहे कोई भी त्यौहार हो, त्योहारों के टाइम पर और सारे दिनों में, आम दिनों में एक पुलिस डिपार्टमेंट की तरफ से एक कांस्टेबल और जो है 1-2 होमगार्ड अगर लगा दें तो त्योहारों की खुशी में जो है ना दोबाला हो जाएगा। हो क्या रहा है सर, रास्ते जाम होने से पब्लिक में जो है ना महंगाई, बेरोजगारी का डिप्रेशन ज़्यादा रह रहा है, एक दूसरे के ऊपर जो है ना वायलेंस हो रहा है वहाँ पर। तो थोड़ा आप लोगों से डिपार्टमेंट से गुजारिश है, खासकर शांगज कमान की तरफ जो है ना सुबह 7:30 बजे से रात में 8-9 बजे तक जो है ना अपने ऑफिसर रखिए। जय कर्नाटक। मैं बहसीत डॉक्टर NA कादरी, ऑल इंडिया दरवेश प्रेसिडेंट, NT-SNT डायरेक्टर की हैसियत से आज सबसे पहले मैं ऑनरेबल डिप्टी कमिश्नर श्री सुधीर कुमार साहब को बधाई देता हूँ, SP साहब को बधाई देता हूँ कि उन्होंने मज़हबी रिवायत कदीम जिस तरह का इजलास आल कम्युनिटीज़ को बुलाकर एक गंगा जमनी तहजीब का उन्होंने जो गठन किया है, उस पर मैं एक शेर कहते हुए अपनी बात को आगे बढ़ाऊंगा। शक्ति भी शांति भी
भगतों के गीत में है, धरती के वासियों की मुक्ति प्रेत में है। सारे जहां से अच्छा हिंदुस्तान हमारा, हम बुलबुले हैं उसकी ये गुलसिता हमारा। जिला बीदर यकीनन हमारे उन बुजुर्गों और पुरखों की एक अलामत है कि यहाँ पर कभी भी कोई कम्युनल वार नहीं हुआ। कम्युनल हार्मनी, सोशल जस्टिस और एक दूसरे के साथ कंधे से कंधा मिलाकर चलना, चाहे वो ऑफिशियली काम हो, चाहे वो धार्मिक काम हो, सारे लोग एक साथ मिलकर चलते हैं और चलते रहेंगे। जहाँ तक आज नाग पंचमी का मामला है, मैं सभी भाइयों को, खास करके एसपी साहब को, बसवेश्वर हीरा साहब को, कमिश्नर साहब को, पुलिस अधिकारियों को और सभी हिंदू भाइयों को बधाई देता हूँ। और आने वाली बकरीद के ईद की भी मैं पेश की मुबारकबाद देता हूँ, इसको कबूल कीजिए। रही बात लॉ एंड ऑर्डर की, इससे पहले मोहम्मद निजामुद्दीन साहब, मंसूर खादरी साहब, शाहीन पटेल साहब ने जिन बातों को आपके सामने रखा है, मैं उसको दोहराना नहीं चाहूँगा, लेकिन एक बात जो मैं आपके गोशगुजार करना चाहता हूँ कि एक बात तो यह है कि आजकल मटके का कारोबार जोरों पर चल रहा है। मालूम पड़ा कि पहले वो चिट्ठियों पर लिखा जाता था, अब वो मोबाइल पर चल रहा है। इसके ऊपर पुलिस डिपार्टमेंट का कर्तव्य है कि इसकी तरफ नजर दें और हम भी आपको कोऑपरेशन देने के लिए तैयार हैं। दूसरी तरफ आजकल जितने भी ट्रैक्टर के साथ एक्सीडेंट हो रहे हैं, किसी भी ट्रैक्टर को आपके स्टिकर नहीं है ताकि मालूम हो कि अंधेरे में वो चमकते हुए पब्लिक को मालूम हो कि ट्रैक्टर चल रहा है। इस तरह की घटनाएं बहुत हो रही है। और दूसरी तरफ मैं एसपी साहब को बधाई देना चाहूँगा कि उन्होंने अपनी टीम को एक वर्शिप की तरह उन्होंने जिस टीम को गठन किया है, मैं बधाई देता हूँ। खास करके बसवेश्वर हीरा साहब एज ए सीपीआई छिड़ूपा पे उन्होंने बड़ा अच्छा काम किया था। एज ए कमिश्नर के भी वहाँ पर काम में हुआ था, ट्रैफिक सिग्नल, ट्रैफिक कंट्रोल और बसेस का कैसे ट्रैफिक चलना चाहिए, ऑटो के लाइसेंस, इंश्योरेंस, और ये सारे उन्होंने ऐसे कई कैंप करके किए हैं। तो मेरी गुजारिश है एसपी साहब से कि हर जेडपी सर्कल में ट्रैफिक आरटीओ को लेकर कई गाड़ियों को, चूंकि आजकल ट्रैफिक में सुने लाइसेंस नहीं होता तो पकड़ा जाता है, तो अगर इस तरह से वॉलंटरी तौर पर अगर लाइसेंस का गठन किया जाए और गाड़ियों के इंश्योरेंस का काम किया जाए तो मैं समझता हूँ ये अनइम्प्लीमेंटेशन टू लॉ एंड ऑर्डर दूर हो जाएगा और लॉ एंड ऑर्डर मेंटेन होगा। तो मैं किया गया है, मैं अपनी बातों को समाप्त करता हूँ। जय हिंद, जय कर्नाटक, आदाब। ಈಗ ಮೊದಲಿಂದ ನಾವು CMC ಏನು ಮಾಡ್ಬೇಕು ತಮಗೂ ಗೊತ್ತಿದೆ. ನಾವು ಪ್ರತಿಯೊಂದು ವಾರ್ಡ್ಗೂ ಒಂದು ವೆಹಿಕಲ್ ಫಿಕ್ಸ್ ಮಾಡ್ತೀವಿ. ಒಂದು ಆಟೋ ಟಿಪ್ಪರ್, ಒಂದು ಟ್ರ್ಯಾಕ್ಟರ್ ಇರ್ತದೆ. ಆ ವಾರ್ಡ್ ವೈಸ್ ಆಟೋ ಟಿಪ್ಪರ್, ಟ್ರ್ಯಾಕ್ಟರ್ದು ಡ್ರೈವರು ಮತ್ತು ಅದ್ರ ಮೇಲೆ ಇರ್ತಾರೆ ಸೂಪರ್ವೈಸರ್, ಮತ್ತು ಅದ್ರ ಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಮತ್ತು ಅವ್ರ ಮೇಲೆ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಇರ್ತಾರೆ. ಎಲ್ಲರಿಗೂ ಕೂಡ ಫೋನ್ ನಂಬರ್ ಸೇರಿಸಿ ನಿಮ್ಮ ಏರಿಯಾದ ಮಸ್ಜಿದ್ ಕಮಿಟಿ ಮತ್ತು ಎಲ್ಲ ಲೀಡರ್ಸ್ಗೆ ಮತ್ತು ಪೇಪರ್ನಲ್ಲಿ ಹಾಕ್ಸ್ತೀವಿ, ಮೀಡಿಯಾದಲ್ಲಿ ಕೊಡ್ತೀವಿ, ಮತ್ತು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗಳಿಗೆ ಎಲ್ಲ ಕಡೆ ನಾವು ಅದನ್ನ ಮಾಹಿತಿ ಕೊಡ್ತೀವಿ. ನಿಮಗೆ ಯಾರ್ದು ಮನೇಲಿ ಇರ್ತದೆ, ಮನೇಲಿ ನೀವು ಬಕ್ರೀದ್ ಇದು ಮಾಡ್ತಿರಲ್ಲ, ದಯವಿಟ್ಟು ಹೊರಗಡೆ ಹಾಕ್ಬೇಡಿ. ಹೊರಗಡೆ ಹಾಕಿದ್ರೆ ಅದು ನಾಳೆ ನಿಮಗೆ ಸಮಸ್ಯೆ ಇರ್ತದೆ. ನಾವು ನಮ್ಮಲ್ಲಿ ಇಡೀ ಊರಲ್ಲಿ ಒಂದೇ ಸಲ ಹೊರಗೆ ಹಾಕಿದಾಗ ತೆಗೆಯೋಷ್ಟು ಕೆಪಾಸಿಟಿ ಯಾರಿಗೂ ಆಗೋದಿಲ್ಲ. ನಿಮ್ಗೆ ಫೋನ್ ಮಾಡಿದ್ರೆ 15 ನಿಮಿಷದೊಳಗಡೆ ನಿಮ್ಮ ಮನೆಗೆ ಹತ್ರ ವೆಹಿಕಲ್ ಬರೋ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗೋದು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 1 ರಿಂದ 14 ವಾರ್ಡ್ನಲ್ಲಿ ಮೇಯ್ನ್ 2 ವೆಹಿಕಲ್ ಇಡ್ತಾಯಿದ್ದೀವಿ, ಹೊರಗಡೆ ಒಂದೊಂದು ವೆಹಿಕಲ್ ಇರ್ತದೆ. ಮೇಯ್ನ್ ನಮ್ಮದು ಪ್ರಾಬ್ಲಮ್ ಇರೋದು 1 ರಿಂದ 14 ವಾರ್ಡ್ಗಳು. ನಿಮಗೆ ಎಲ್ಲರಿಗೂ ಅದು ನಮ್ಮ ಡ್ರೈವರ್ದು, ನಮ್ಮ ಸೂಪರ್ವೈಸರ್ದು, ಹೆಲ್ತ್ ಇನ್ಸ್ಪೆಕ್ಟರ್ದು ಫೋನ್ ನಂಬರ್ ಸಿಗೋದು ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಹೊರಗಡೆ ಹಾಕ್ಬೇಡಿ. ಅದು ನೋಡೋಕ್ಕೂ ಚೆನ್ನಾಗಿ ಕಾಣೋದಿಲ್ಲ ಮತ್ತು ಆರೋಗ್ಯಕ್ಕೂ ಭಾಳ ಕೆಟ್ಟದಿರ್ತದೆ. ಹಬ್ಬ ಇರ್ತದೆ, ಒಂದು ಹಬ್ಬನ ಚೆನ್ನಾಗಿ ಮಾಡಬೇಕು. ಅದನ್ನ ಮನೆ ಮುಂದೆ ಅದನ್ನೆಲ್ಲ ಹಾಕಿ ಅದು ಎಲ್ಲ ಹೋಗೋ ಬರೋಗಳು ಎಲ್ಲ ನಾವೇ ನೋಡಬೇಕಲ್ಲ, ನಾವೇ ಇರ್ತೀವಿ. ಅದನ್ನೆಲ್ಲ ಬೀದರ್ ಜಿಲ್ಲೆಯ
ಮುಖಂಡರಿಗೆ ಮತ್ತು ನಮ್ಮ ಶ್ರೇಯೋಭಿಲಾಷಿ ಮತ್ತು ನಾಗರಿಕ ಬಂಧುಗಳಿಗೆ ಸುಸ್ವಾಗತ. ಬಕ್ರೀದ್ ಮತ್ತು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ನಾನು ಹಾರೈಸಿ ಬಯಸ್ತೇನೆ. ಈ ಸಭೆಗೆ ನಮ್ಮ ಅನ್ಟೈಮ್ಲಿ ಕಾಲ್ಗೆ ರೆಸ್ಪಾಂಡ್ ಮಾಡಿ ಇಮಿಡಿಯೇಟ್ಲಿ ಬಂದದಕ್ಕೆ ಮತ್ತು ಈ ಸಭೆಯಲ್ಲಿ ಆಸೀನರಾಗಿ ನಮ್ಮ ಸಾಕಷ್ಟು ಒಳ್ಳೆಯ ಅಡ್ವೈಸನ್ನು ನೀಡಿದ್ದಕ್ಕೆ ನಾನು CMC ಕಮಿಷನರ್ ಸಾಹೇಬರು ಕೂಡ ಧನ್ಯವಾದ ತಿಳಿಸ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿವರೆಗೆ ಬಕ್ರೀದ್ ಹಬ್ಬ ಮತ್ತು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏನೋ ಪೊಲೀಸ್ ಇಲಾಖೆ ವತಿಯಿಂದ ಏನೋ ಒಂದು ಸಮಾಲೋಚನೆ ಏರ್ಪಡಿಸಿದ್ದಾರೆ. ಎಲ್ಲ ಭಾಗವಹಿಸಿದಂಥ ಎಲ್ಲ ನಾಗರಿಕ ಬಂಧುಗಳು ತಮ್ಮ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಮತ್ತು ಕಳೆದ ಹಿಂದೆ ಆದಂಥ ಕೆಲವು ಅನುಭವಗಳ ಹಿನ್ನೆಲೆಯಲ್ಲಿ ಈ ಏನು ಸರಿಪಡಿಸ್ಕೋಬೋದು ಮತ್ತು ಏನು ಅದರ ಮೇಲೆ ಇಂಪ್ರೂವ್ ಮಾಡ್ಬೋದು ಅನ್ನೋ ಹಿನ್ನೆಲೆಗೆ ತಮ್ಮೆಲ್ಲರ ಜೊತೆಗೆ ಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದಿದೆ. ತಾವೆಲ್ಲ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದೀರಿ, ನಾನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಈ ಹಬ್ಬದ ಪ್ರಯುಕ್ತ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಕಾನೂನು ಏನು ಹೇಳುತ್ತೆ ಮತ್ತು ಕಾನೂನುಬದ್ಧವಾಗಿ ಹೇಗೆ ನಡ್ಕೋಬೇಕು ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಮುಖ್ಯವಾಗಿ ಸಮಸ್ಯೆ ಆಗೋದು ಈ ಹಬ್ಬದಲ್ಲಿ ಏನಂತಂದರೆ ಈ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದು ಮರುದಿನ ಬೆಳಿಗ್ಗೆ. ನಾನು ಲಾಸ್ಟ್ ಇಯರ್ ನೋಡಿದೆ, ನನಗೆ ಭಾಳ ಬೇಜಾರಾಗ್ತೀವಿ. ಕೋರ್ಟು ಕಂದಕದಲ್ಲೆಲ್ಲ ಕೆಲವರು ಎಸೆತಾರೆ. ಅದೆಲ್ಲ 600-700 ವರ್ಷದ ಇತಿಹಾಸ ಬಂದಂಥ ಒಂದು ಸ್ಟ್ರಕ್ಚರ್ನ ನಾವು ಜಸ್ಟ್ ಒಂದು ಸಣ್ಣ ಇದ್ರ ಸಲುವಾಗಿ ಹಾಳು ಮಾಡ್ಬೋದು. ಈಗ CMC ಕಮಿಷನರ್ ಅವರು ವಂಡರ್ಫುಲ್ ಪ್ಲ್ಯಾನ್ ಮಾಡಿದ್ದಾರೆ. ಬೀದಿಗೂ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ತ್ಯಾಜ್ಯವನ್ನು ಕಲೆಕ್ಟ್ ಮಾಡೋದಕ್ಕೆ. ಅದಕ್ಕೆ ಅದು ನೀಟಾಗಿ ಪ್ಯಾಕಿಂಗ್ ಮಾಡಿ ಇಟ್ಟರೆ ಅವ್ರು ಬಂದು ಕಲೆಕ್ಟ್ ಮಾಡ್ತಾರೆ. ಅದನ್ನೆಲ್ಲೋ ಎಸೆಯೋದ್ರಿಂದ ಏನಾಗ್ತದೆ, ಈಗ ನೀವು ನೋಡ್ತಾ ಇದ್ದೀರಿ ಈಗಲ್ಲ ಇಲ್ಲಿ ಬೀದಿ ನಾಯಿಗಳ ಹಾವಳಿ ಕೂಡ ಜಾಸ್ತಿ ಆಗ್ತದೆ ಮತ್ತು ಅವುಗಳಿಗೆ ಎಂಕರೇಜ್ ಮಾಡ್ದಂಗೆ ಆಗ್ತದೆ ಮತ್ತು ಅವು ಇಂಟರ್ನ್ ಜನರ ಮೇಲೆ ಅಟ್ಯಾಕ್ ಮಾಡ್ತವೆ. ಈ ರೀತಿಯೂ ಆಗ್ತವೆ ಮತ್ತು ಕೆಲವರಿಗೆ ಇದು ಏನು ಕಿರಿಕಿರಿ ಉಂಟು ಮಾಡ್ಬೋದು. ಅದೆಲ್ಲ ಬೇರೆಯವರ ಭಾವನೆಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಪರಸ್ಪರವಾಗಿ ಸಹಕಾರ ಕೊಟ್ಕೋಬೇಕಾಗುತ್ತೆ. ದಯವಿಟ್ಟು ಇದನ್ನು ವಿಲೇವಾರಿ ಮಾಡೋದರಲ್ಲಿ ಸ್ವಲ್ಪ ಗಮನ ಹರಿಸಿ ಎಲ್ಲರೂ, ಮತ್ತು CMC ಅಧಿಕಾರಿಗಳ ಜೊತೆ ಮತ್ತು ಅವರ ಸಿಬ್ಬಂದಿ ಜೊತೆ ಸಹಕಾರ ಕೊಡಿ. ಎರಡನೇದಾಗಿ ಈ ಹಬ್ಬದ ದಿನ ಏನು 12ನೇ ತಾರೀಕು ಎಲ್ಲೆಲ್ಲಿ ನಮಾಜ್ ನಡೆಯುತ್ತೆ ಅಲ್ಲಿ ವಿಸ್ತೃತವಾಗಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡಿದ್ದೀವಿ. ಒಂದು ಪ್ರೊಟೆಕ್ಟಿವ್ ಮೆಜರ್, ಎರಡನೇದು ಪಾರ್ಕಿಂಗ್. ಯಾಕಂದರೆ ಯೂಸ್ ಗ್ಯಾದರಿಂಗ್ ಇರೋದ್ರಿಂದ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಯಾಕಂದರೆ ಲಾಸ್ಟ್ ಮಿನಿಟ್ನಲ್ಲಿ ಬರೋರು ಅಲ್ಲೇ ರೋಡ್ ಮೇಲೆ ಬಿಟ್ಟು ಹೋಗೋ ಸಾಧ್ಯತೆ ಆದಿರ್ತದೆ. ಬಟ್ ಈ ಸಲ ರಂಜಾನ್ ಭಾಳ ತುಂಬ ಚೆನ್ನಾಗಿ ಮಾಡಿದ್ರು ಪಾರ್ಕಿಂಗ್ ವ್ಯವಸ್ಥೆ, ಯಾರಿಗೂ ಕೂಡ ತೊಂದರೆ ಆಗಿದೆ ಇಷ್ಟು ಗ್ಯಾದರಿಂಗ್ ಇದ್ದರೂ ಕೂಡ. ಮತ್ತು ಅದಕ್ಕಿಂತ ಹಿಂದೆ ಏನು ಗಣೇಶ್ ಫೆಸ್ಟಿವಲ್ಗೂ ಆಗಲಿ ಅವಾಗೂ ಕೂಡ ಭಾಳ ಸಿಸ್ಟಮ್ಯಾಟಿಕ್ ಪಾರ್ಕಿಂಗ್ ಎಲ್ಲ ಮಾಡಿದ್ವಿ. ಸೊ ಇದು ಇನ್ ಫ್ಯೂಚರ್ ಕೂಡ ಕಂಟಿನ್ಯೂ ಆಗುತ್ತೆ. ನಮ್ಮವರು ಅದನ್ನು ಜವಾಬ್ದಾರಿ ತಗೊಳ್ತಾರೆ. ಆಮೇಲೆ ಈಗ ನಯ ಕಾಮನ್ನು ಮತ್ತು ಈ 2-3 ಜಾಗದಲ್ಲಿ ಏನು ಹೇಳಿದ್ದೀರಿ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ನಮ್ಮವರು ಖಂಡಿತ ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಅದನ್ನು ಸರಿಪಡಿಸ್ತಾರೆ. ಆಮೇಲೆ ನಿಮ್ಮಲ್ಸ್ ಕ್ಯಾರಿಂಗ್ ಇನ್ ಮೋಟರ್ ವೆಹಿಕಲ್ಸ್ ಬಗ್ಗೆ ಖಾದ್ರಿ ಅವರು ಹೇಳ್ತಾ ಇದ್ರು. ದೇರ್ ಇಸ್ ಎ ಪಾಯ್ಸನ್ ಇನ್ ಮೋಟರ್ ವೆಹಿಕಲ್ ಆ್ಯಕ್ಟ್. ಏನಂತಂದರೆ ಅದಕ್ಕೆ ತೊಂದರೆ ಆಗ್ದಂಗೆ ಪ್ರಾಪರಾಗಿ ಸಾಗಿಸ್ಬೇಕು ಅನ್ನೋದು ಒಂದಿದೆ. ಈಗ ಸಣ್ಣ ವೆಹಿಕಲ್ 4 ಹಿಡಿಯೋ ವೆಹಿಕಲ್ನಲ್ಲಿ 10 ತುರುಕಿದ್ರೆ ಸೊ ಸಫೋಕೇಶನ್ ಆಗುತ್ತೆ ಇದಕ್ಕೆ. ಸೊ ಅದಕ್ಕೆ ಅನಿಮಲ್ ಕ್ಯಾರೇಜ್ ಯಾವ ರೀತಿ ಏನು ನಾರ್ಮ್ಸ್ ಇದೆ ಅದನ್ನು ಫಾಲೋ ಮಾಡಬೇಕಾಗ್ತದೆ. ಮತ್ತು ಪ್ರಾಹಿಬಿಟೆಡ್ ಕ್ಯಾಟಗರಿ ಆಫ್ ಅನಿಮಲ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಎರಡನೇದು ಈಗ ಸ್ವತಂತ್ರ ಹಬ್ಬದ ದಿನಾಚರಣೆ ಏನು ಆಗಸ್ಟ್ 15ಗೆ ದಯವಿಟ್ಟು ಯಾರೂ ಕೂಡ ಪ್ಲಾಸ್ಟಿಕ್ ಧ್ವಜಗಳನ್ನ ಬಳಸದೇ ಇರಿ. ಅದರಿಂದ ಏನಾಗ್ತದೆ, ತುಂಬ ಪೊಲ್ಯೂಷನ್ ಆಗ್ತದೆ ಮತ್ತು ಅದು ಗೌರವ ಸೂಚಕವೂ ಕೂಡ ಅಲ್ಲ.
ಧ್ವಜಯಾನ ಕಾರ್ಯಕ್ರಮದ ಕೊನೆಯ ಘಟ್ಟ ತಮ್ಮೆಲ್ಲರಿಗೂ ವಂದನಾರ್ಪಣೆ. ಮಾನ್ಯ ಎಸ್ ಪಿ ಸಾಹೇಬರು ಅವರ ಸಲಹೆ ಸೂಚನೆ ಮೇರೆಗೆ ಈ ಒಂದು ಸಭೆಯನ್ನು ಆಯೋಜಿಸಿದ್ವಿ. ಸಭೆಯನ್ನು ಸ್ವಾತಂತ್ರ್ಯ ದಿನೋತ್ಸವನೂ ಸಹ ಅಷ್ಟೇ, ನಾವು ಅದಕ್ಕೆ ಟ್ರಾಫಿಕ್ ಆಗಲಿ ಲ್ಯಾಂಡ್ ಆರ್ಡರ್ ಆಗಲಿ ಪ್ರತಿ ವರ್ಷ ಏನು ಬಂದೋಬಸ್ತ್ ಆಗ್ತೀವಿ ಆ ಬಂದೋಬಸ್ತ್ ಅಷ್ಟೇ ಅಧಿಕಾರಿ ಸಿಬ್ಬಂದಿಯನ್ನು ತಗೊಂಡು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸ್ವಾತಂತ್ರ್ಯ ದಿನೋತ್ಸವದನ್ನು ಬಂದೋಬಸ್ತನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಅಪಾರವಾದಂಥ ಅನುಭವಗಳನ್ನು ಮತ್ತು ಸಲಹೆ ಸೂಚನೆಗಳನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮಾನ್ಯ ಎಸ್ ಪಿ ಸಾಹೇಬರಿಗೆ ನಾನು ಉಪವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿ ಪರವಾಗಿ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳನ್ನು अर्पिस्ते हैं। दोस्तों, अगरचे आपने हमारे इस चैनल को अभी तक सब्सक्राइब नहीं किया तो वीडियो के नीचे सब्सक्राइब का रेड बटन क्लिक करके हमारे चैनल को सब्सक्राइब करें और हाँ, साथ ही बेल आइकन को ज़रूर दबाएं ताकि हमारी आने वाली वीडियोस आप तक पहुंचती रहें।